ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ. ಇದು ಹೊಸದಾಗಿ ಇರುವಂತಹ ನಿಯಮ. ಒಂದು ರಾಜ್ಯ ಪಠ್ಯಕ್ರಮ ಅನುಸರಿಸುವಂತಹ ಸರ್ಕಾರಿ ಅನುದಾನಿತ ಹಾಗೂ ಖಾಸಗಿ ಶಾಲೆಗಳ ಮಕ್ಕಳು ಇನ್ನು ಮುಂದೆ ಕೇಂದ್ರೀಯ ಪ್ರೌಢ ಶಿಕ್ಷಣ ಮಂಡಳಿ CBSE ಮಾದರಿಯಲ್ಲೇ SSLC ಪರೀಕ್ಷೆ ಎದುರಿಸಲಿದ್ದಾರೆ. ಯಾಕಂದ್ರೆ CBSE ಯಲ್ಲಿ ಒಂದು ಯಾವ ಅನುಕ್ರಮ ಇತ್ತು, ನಿಯಮ ಇತ್ತು. SSLC ಇಷ್ಟು ಮಾರ್ಕ್ಸ್ ತಗೊಂಡ್ರೆ ನೀವು ಪಾಸ್, ಮತ್ತೆ ಯಾವ ಯಾವ ವಿಷಯಕ್ಕೆ ಎಷ್ಟು ಅಂಕಗಳನ್ನು ನಿಗದಿಪಡಿಸಿದ್ರು, ಅದೇ ಒಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ನೋಡಿ, CBSE ಪರೀಕ್ಷೆ ಬರೆಯುವಂತಹ ಒಂದು ವಿದ್ಯಾರ್ಥಿಗಳು ಆಂತರಿಕ ಅಂಕಗಳು ಸೇರಿ ಒಟ್ಟಾರೆ 33% ಅಂಕ ಪಡೆದ್ರು ತೇರ್ಗಡೆ ಆಗುತ್ತಾರೆ. ಪ್ರತಿ ವಿಷಯಕ್ಕೂ 20 ಆಂತರಿಕ ಅಂಕಗಳಿದ್ದು 80 ಅಂಕಗಳಿಗೆ ಲಿಖಿತ ಪರೀಕ್ಷೆ ನಡೆಸಲಾಗ್ತಾ ಇದೆ. ಎರಡೂ ಸೇರಿ 100ಕ್ಕೆ ಕನಿಷ್ಠ 33 ಅಂಕ ಪಡೆದವರು ಇಲ್ಲಿ ಉತ್ತೀರ್ಣರಾಗ್ತಾರೆ. ಹೌದಾ? ಇದೇ ಮಾದರಿಯನ್ನು SSLCಯಲ್ಲೂ ಅಳವಡಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಸರ್ಕಾರಕ್ಕೆ ಪ್ರಸ್ತಾವವನ್ನು ಇಲ್ಲಿ ಸಲ್ಲಿಕೆ ಆಗಿದೆ. ಹಾಗಾದ್ರೆ ನೋಡಿಲಿ, SSLC ಪರೀಕ್ಷೆಯಲ್ಲಿ ಕನ್ನಡ ಸೇರಿ ಪ್ರಥಮ ಭಾಷೆಯನ್ನು 125ಕ್ಕೆ, ಗಣಿತ, ವಿಜ್ಞಾನ, ಸಮಾಜ ವಿಜ್ಞಾನ, ದ್ವಿತೀಯ ಹಾಗೂ ತೃತೀಯ ಭಾಷಾ ವಿಷಯಗಳ ಪರೀಕ್ಷೆಯನ್ನು 100 ಅಂಕಗಳಿಗೆ ನಡೆಸಲಾಗ್ತಾ ಇದೆ. ಇದರಲ್ಲಿ ಪ್ರಥಮ ಭಾಷೆ 25 ಹಾಗೂ ಉಳಿದ ಇತರೆ ವಿಷಯಗಳಲ್ಲಿ ತಲಾ 20 ಅಂಕಗಳು ಆಂತರಿಕ ಮೌಲ್ಯಮಾಪನಕ್ಕೆ ನಿಗದಿ ಮಾಡಲಾಗಿದೆ. CBSE ಮಾದರಿಯ ಹೊಸ ನಿಯಮ ಇವತ್ತು ಇಲ್ಲಿ ಜಾರಿಯಾದರೆ ಒಬ್ಬ ವಿದ್ಯಾರ್ಥಿ ಒಂದು ವಿಷಯದಲ್ಲಿ 20 ಆಂತರಿಕ ಅಂಕ ಪಡೆದರೆ ಲಿಖಿತ ಪರೀಕ್ಷೆಯಲ್ಲಿ 13 ಬಂದ್ರು ಸಾಕು, ಆ ವಿಷಯದಲ್ಲಿ ತೇರ್ಗಡೆ ಆಗುತ್ತಾನೆ. ನೆನ್ಪಿಟ್ಕೊಳ್ರಿ, ಓಕೆನಾ? ಅಂದ್ರೆ ಟೋಟಲ್ ಆಗಿ 33 ಅಂಕಗಳು ಬಂದ್ರೆ ಸಾಕು ಅವರಿಗೆ. ಅಂದ್ರೆ ಒಂದು ವಿಷಯದಲ್ಲಿ ನಿಮ್ಮ ಟೀಚರ್ಸ್ಗಳು, ನಿಮ್ಮ ಸರ್ಗಳು ಒಂದು ವಿಷಯಕ್ಕೆ 20 ಅಂಕಗಳನ್ನು ಕೊಟ್ರೆ, ಆಗ ನೀವು ಬರೀ ಪರೀಕ್ಷೆಯಲ್ಲಿ 13 ಅಂಕಗಳನ್ನು ತೆಗೆದುಕೊಂಡ್ರೆ ಆಗ 33 ಬಿದ್ರೆ ಪಾಸ್. ಓಕೆನಾ? ಈ ನಿಯಮವನ್ನು ಈಗ ತರ್ತಾ ಇದೆ. ನೋಡಿ, ಇಲ್ಲಿ 35 ಅಂಕ ಕಡ್ಡಾಯ. ಈಗಿರುವ SSLC ಪರೀಕ್ಷಾ ನಿಯಮದ ಪ್ರಕಾರ ಒಬ್ಬ ವಿದ್ಯಾರ್ಥಿ ಉತ್ತೀರ್ಣರಾಗಲು 35 ಅಂಕಗಳನ್ನು ಪಡೆಯಬೇಕು. ಪ್ರಥಮ ಭಾಷೆ 125ರ ಬದಲು 100ಕ್ಕೆ ಇಳಿಸಲಾಗಿದೆ. ಕನ್ನಡ ಸೇರಿದಂತೆ SSLC ಪ್ರಥಮ ಭಾಷಾ ಪರೀಕ್ಷೆಯ ಅಂಕವನ್ನು 125ರ ಬದಲು 100ಕ್ಕೆ ಸೀಮಿತಗೊಳಿಸಲು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಿರ್ಧಾರವನ್ನು ಮಾಡಿದೆ. 2020ರ ಮಾರ್ಚ್ ಏಪ್ರಿಲ್ ನಲ್ಲಿ ನಡೆಯುವ SSLC ಪರೀಕ್ಷೆಯಲ್ಲಿ ಇತರ 5 ವಿಷಯಗಳಂತೆ ಕನ್ನಡಕ್ಕೂ 100 ಅಂಕಗಳನ್ನು ನಿಗದಿಪಡಿಸಿದೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ, ಇಲ್ಲಿ 2026 ಮಾರ್ಚ್ ಏಪ್ರಿಲ್ ನಲ್ಲಿ ನಡೆಯುವ SSLC ಪರೀಕ್ಷೆಯಲ್ಲಿ ಇತರ 5 ವಿಷಯಗಳ ಕನ್ನಡಕ್ಕೂ 100 ಅಂಕ ಇಡ್ತಾರೆ. ಒಟ್ಟಾರೆ ಅಂಕಗಳು ಎಷ್ಟಾಯ್ತು? 600 ಅಂಕ ಆಯ್ತು. ಇದುವರೆಗೂ 625 ಅಂಕಗಳಿಗೆ ಇತ್ತು. 20 ಅಂಕ ಆಂತರಿಕ ಮೌಲ್ಯಮಾಪನ ಹಾಗೂ 80 ಅಂಕ ಲಿಖಿತ ಪರೀಕ್ಷೆಯನ್ನು ಒಳಗೊಂಡಿರುತ್ತೆ. ನೆನ್ಪಿಟ್ಕೊಳ್ರಿ. ನಿವೃತ್ತ ಪ್ರಾಧ್ಯಾಪಕರ ಗಣೇಶ್ ಭಟ್ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿರುವಂತಹ ಪರೀಕ್ಷಾ ಸುಧಾರಣಾ ಸಮಿತಿಯು ಮುಂಬರುವ SSLC ಪರೀಕ್ಷೆಯಲ್ಲಿ 1 ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಳವಡಿಸಲು ಪ್ರತಿ ವಿಭಾಗದಲ್ಲೂ ಹೆಚ್ಚು ಪ್ರಶ್ನೆಗಳನ್ನು ನೀಡಿ ಯಾವುದಾದ್ರೂ 2, 3, 4 ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಉತ್ತರ ಬರೆಯುವಂತಹ ಅವಕಾಶವನ್ನು ವಿದ್ಯಾರ್ಥಿಗಳಿಗೆ ನೀಡಲಿಕ್ಕೆ ಸಮಿತಿ ಚರ್ಚೆಯನ್ನು ನಡೆಸಿದೆ. ನೋಡಿ, ಇಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿ ಇಲ್ಲಿ ಕೊಡ್ತೇನೆ. ವಿಷಯ ಪ್ರಥಮ ಭಾಷೆ. ಹೌದಾ? ವಿಷಯ ಯಾವುದು? ಪ್ರಥಮ ಭಾಷೆ. ಲಿಖಿತ ಅಂಕಗಳು 80, ಆಂತರಿಕ ಅಂಕ 20, ದ್ವಿತೀಯ ಭಾಷೆ 80, 20. ಪ್ರತಿ ಒಂದು ವಿಷಯಕ್ಕೂ ಆಂತರಿಕ ಇವಾಗ 80 ಅಂಕಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಆಂತರಿಕವಾಗಿ 120 ಅಂಕಗಳು ನಿಮ್ಮ ಟೀಚರ್ಸ್ ಗಳ ಹತ್ತಿರ ಇರ್ತವೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್. ನೆನಪಿಟ್ಕೊಳ್ರಿ. ಇದು ಯಾಕೆ ಈ ತರ ಆಯ್ತು? ಕೋವಿಡ್ ಅವಧಿಯ ಕೃಪಾಂಕವನ್ನು ರದ್ದು ಮಾಡಲಾಗಿದೆ. ಇಲ್ಲಿ ಕೋವಿಡ್ ಅವಧಿಯಲ್ಲಿನ ಕಲಿಕಾ ನಷ್ಟ ಸರಿದೂಗಿಸಲಿಕ್ಕೆ ಕೃಪಾಂಕ ನೀಡುವ ಪದ್ಧತಿ ಆರಂಭಿಸಲಾಗ್ತಿತ್ತು. SSLC ಪರೀಕ್ಷೆಯಲ್ಲಿ 3 ವಿಷಯಗಳಲ್ಲಿ 35 ಅಂಕ ಪಡೆದಿದ್ದು ಉಳಿದ 3 ವಿಷಯಗಳಲ್ಲಿ ಅನುತ್ತೀರ್ಣರಾಗಿದ್ದರೆ ಪ್ರತಿ ವಿಷಯದಲ್ಲೂ ಗರಿಷ್ಠ 10 ಕೃಪಾಂಕ ನೀಡಿ ತೇರ್ಗಡೆ ಮಾಡಲಾಗುತ್ತಿತ್ತು. 2024ರಲ್ಲಿ ವೆಬ್ ಕಾಸ್ಟಿಂಗ್ ಪರಿಚಯಿಸಿದ ನಂತರ ಕೃಪಾಂಕ ಪಡೆಯಲು ಇದ್ದ 35 ಅರ್ಹ ಅಂಕಗಳನ್ನು 25ಕ್ಕೆ ಇಳಿಸಿ ಗರಿಷ್ಠ 20 ಕೃಪಾಂಕ ನೀಡಲಾಗ್ತಿತ್ತು. ಇದರಿಂದ ಪರೀಕ್ಷೆ ಬರೆದಿದ್ದ 8.59 ಲಕ್ಷ ವಿದ್ಯಾರ್ಥಿಗಳಲ್ಲಿ 1.69 ಲಕ್ಷ ವಿದ್ಯಾರ್ಥಿಗಳು ಕೃಪಾಂಕದ ಆಧಾರದಲ್ಲಿ ತೇರ್ಗಡೆಯಾಗಿದ್ರು.
ಇದಕ್ಕೆ ತೀವ್ರ ಆಕ್ಷೇಪ ವ್ಯಕ್ತವಾದ ನಂತರ 20 ಕೃಪಾಂಕ ಕೈಬಿಟ್ಟು ಹಿಂದಿನಂತೆ 10 ಕೃಪಾಂಕ ಮುಂದುವರಿಸಲಾಯಿತು. ಮುಂಬರುವ ಪರೀಕ್ಷೆಯಲ್ಲಿ ಸಿಬಿಎಸ್ಇ ಮಾದರಿ ಅಳವಡಿಕೆಯಿಂದಾಗಿ ಕೃಪಾಂಕ ಪದ್ಧತಿ ಸಂಪೂರ್ಣವಾಗಿ ಸ್ಥಗಿತ ಮಾಡಲಾಗಿದೆ. ಮುಂದೆ 2026ಕ್ಕೆ SSLC ಪರೀಕ್ಷೆಯಲ್ಲಿ 20 ಆಂತರಿಕ ಅಂಕಗಳು, ನೀವು ಪರೀಕ್ಷೆಯಲ್ಲಿ 13 ಅಂಕಗಳನ್ನು ತೆಗೆದುಕೊಂಡ್ಬಿಟ್ರೆ ಒಂದು ಪರೀಕ್ಷೆಯನ್ನು ಆರಾಮಾಗಿ ಪಾಸ್ ಆಗ್ಬಹುದು. ಇದು ನಿಮ್ಮ ಒಂದು ಸಂಪೂರ್ಣ ಮಾಹಿತಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.